ಜೊತೆಗೆ ನೀವು ಸ್ವಲ್ಪ ಅದನ್ನ ಕೈ ಜೋಡಿಸಿದ್ರೆ ಇನ್ನೂ ಅದನ್ನೆಲ್ಲ ತಡೆಗಟ್ಟಲಿಕ್ಕೆ ಆಗುತ್ತೆ. ವಿಶೇಷವಾಗಿ ನಮ್ಮ RTO ಸಿಬ್ಬಂದಿಗೆ ಈ ಟ್ರ್ಯಾಕ್ಟರ್ನವರು ದೊಡ್ಡ ಸೌಂಡ್ ಬಾಕ್ಸ್ ಹಾಕಿ ಓಡಿಸಾಡ್ತಾರೆ. ಬಹುಶಃ ನೀವು ಗಮನಿಸಿರೋಂಥ ಕಾಂತ ನಾನು ಹೇಳ್ತೀನಿ. ನಮ್ಮ ವಿಶೇಷವಾಗಿ ಟ್ರ್ಯಾಕ್ಟರ್ ಕಂಪನಿನ ಗಾಡಿಯವರು, ಈ ಸ್ಯಾಂಡ್ ಅವರು ಅತಿ ಹೆಚ್ಚು ದೊಡ್ಡ ಸೌಂಡ್ ಅಂದರೆ ಇಡೀ ಒಂದು ಊರಿಗೆ ಕೇಳೋಷ್ಟು ಸೌಂಡ್ ಹಾಕಿರ್ತಾರೆ. ಅವ್ನು ಒಬ್ಬನಿಗೆ ಕೇಳಲಿಕ್ಕೆ ಇಡೀ ಊರಿಗೆ ಕೇಳೋಷ್ಟು ಸೌಂಡ್ ಹಾಕೊಂಡು ಓಡಿಸ್ತಿರ್ತಾರೆ ಅವ್ನ ಗಾಡಿ. ಅವನು ಯಾರು ಹಿಂದೆ ಬರ್ತಿದ್ದಾರೆ, ಮುಂದೆ ಏನಿದೆ, ನನ್ನ ಮ್ಯಾಗ ಏನು ಎಷ್ಟು ಜವಾಬ್ದಾರಿ ಏನೂ ಗೊತ್ತಿರಲ್ಲ, ಅತ್ಯಂತ ದೊಡ್ಡ ಸೌಂಡ್ ಹಾಕಿ ಓಡಿಸ್ತಿರ್ತಾನೆ. ನಾವು ಹಾಗೆ ನೋಡಿದ್ರು ಕೂಡ ಒಂದೊಂದು ಸಾರಿ ಬಿಡ್ತೀವಿ. ಸುಮಾರು ಹೆಚ್ಚು ದಂಡ ಹಾಕಿ ಅವ್ರನ್ನ ನಿಯಂತ್ರಣ ಮಾಡಿದ್ರೆ ಭಾಳಷ್ಟು ಅನಾಹುತಗಳನ್ನು, ಜೀವಹಾನಿ ತಪ್ಪಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೆ ನಿಮ್ಮ ಜವಾಬ್ದಾರಿ ಇದೆ, ಬರೀ ಪೊಲೀಸ್ ಜವಾಬ್ದಾರಿ ಎಲ್ಲ. RTOಗಳು ಕೂಡ ಭಾಳಷ್ಟು ನೀವು ಅಲ್ಲಲ್ಲಿ ರಸ್ತೆಯಲ್ಲಿ ನಿಂತು ತಪಾಸಣೆ ಮಾಡಿದಾಗ ಇದನ್ನು ಗಮನಿಸಬೇಕು. ಭಾಳಷ್ಟು ಇನ್ನು ಈ ಮೋಟರ್ ಸೈಕಲ್ನವ್ರು ಎಲ್ಲ ಊರಲ್ಲಿ ಅದೆಂಥ ರೈಡಿಂಗ್ ಅಂತಿರೋದ ಒಂದೇ ಗಾಳಿ ಮ್ಯಾಗ ಓಡಿಸ್ತಾರದ ವೀಲಿಂಗ್. ಅದು ನಿಮ್ಮ ಜವಾಬ್ದಾರಿ, ಪೊಲೀಸರದ್ದು ಇದೆ, ನಿಮ್ಮದು ಇದೆ. ಮತ್ತು ಆ ಸೌಂಡ್ ಹಾಕಿ ಹೋದರೆ ಬಹುಶಃ 10 ಕಿಲೋಮೀಟ್ರ್ ಹೋದ್ರೂ ನಮ್ಮ ಮನೆಯಲ್ಲಿ ಸೌಂಡ್ ಕೇಳ್ತಾ ಇರೋದು. ಅಂಥದ್ದೊಂದು ಸೈಲೆನ್ಸರ್ದು ಹೊಸ ಸೈಲೆನ್ಸರ್ ತಂದಿದ್ದಾರೆ. ಅವನು ಸ್ಪೆಷಲ್ ಆಗಿ ಅದನ್ನು ಪೊಲೀಸರು ತಪ್ಪಿಸ್ಲಿಕ್ಕೆ ಸ್ಪೆಷಲೈಸ್ಡ್ ಅವರು, ಎಲ್ಲೆಲ್ಲ ಪೊಲೀಸರು ಅಲ್ಲಿ ಓಡ್ತಾರೆ. ಸೊ ಅದು ಜನರಿಗೆ ಭಾಳಷ್ಟು ತೊಂದರೆ ಆಗ್ತಾಯಿದೆ. ಸೊ ಜಂಟಿಯಾಗಿ ಮಾಡಿದ್ರೆ ಬಹುಶಃ ಭಾಳಷ್ಟು ಅನುಕೂಲ ಆಗಲಿಕ್ಕೆ ಸಾಧ್ಯತೆ. ಇನ್ನು ಭಾಳಷ್ಟು ಇಲಾಖೆಯಲ್ಲಿ ಸುಧಾರಣೆ ತರಲಿಕ್ಕೆ ಸಚಿವರು ಪ್ರಯತ್ನ ಮಾಡ್ತಿದ್ದಾರೆ. ಅವರು ಇನ್ನೂ ಹೆಚ್ಚು ಹೆಚ್ಚು ಹೊಸ ಯೋಜನೆಗಳ ಜಾರಿ ಬರಲಿ, ಜನರಿಗೆ ಇಲಾಖೆಯಿಂದ ಭಾಳಷ್ಟು ಅನುಕೂಲ ಆಗಲಿಕ್ಕೆ ಸಲಹೆಗಳನ್ನು ಹೇಳುತ್ತಾ, ಇನ್ನು ನಮ್ಮ ಜಿಲ್ಲೆಯಲ್ಲಿ ಭಾಳಷ್ಟು ಹೊಸ ಬಸ್ ಡಿಪೋಗಳ ಅವಶ್ಯಕತೆ ಇದೆ. ಮೊನ್ನೆ ನಿಮ್ಮ FD ಮಾಡೋರ್ಗೊಂದು ಸಲಹೆ ಕೊಟ್ಟಿದ್ದೀನಿ. ನಮ್ಮ ಸರ್ಕಾರಿ ಜಾಗಗಳಿದೆ, ಯಾರ್ಯಾರು ತೊಗೊಳ್ತಿದ್ದಾರೆ ನಿಮ್ಮ ಇಲಾಖೆಯವರು ತೊಗೊಂಡ್ಬಿಡಿ ಅಂತ ಹೇಳಿದ್ದೀನಿ, ಸಲಹೆ ಮಾಡಿದ್ದೇವೆ ಅವರಿಗೆ. ಡಿಪೋ ಕಟ್ಟಲಿಕ್ಕೆ, ಬಸ್ ಸ್ಟ್ಯಾಂಡ್ ಕಟ್ಟಲಿಕ್ಕೆ ಭಾಳಷ್ಟು ಸರ್ಕಾರಿ ಜಾಗಗಳನ್ನು ನಾವು ಯಾರ್ಯಾರು ಕೊಡ್ತೀವಿ, ನಿಮ್ಮ ಬಸ್ ನಿಲ್ದಾಣಕ್ಕೆ ತೆಗೆದುಕೊಳ್ಳಿ DC ಮೂಲಕ ಅಂತ ಅವ್ರಿಗೆ ಸಲಹೆ ಕೂಡ ಮಾಡಿದ್ದೀನಿ. ತಾವು ಇಡೀ ರಾಜ್ಯದಲ್ಲೇ ಒಂದು ನಿರ್ದೇಶನ ಕೊಟ್ಟರೆ ಸರ್ಕಾರಿ ಜಾಗಗಳನ್ನು ನಾವು ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಅದು ಹಿಂದೆ ಬಹುಶಃ ಸಾರ್ವಜನಿಕರಿಗೆ ಅನುಕೂಲ ಆಗ್ತೈತೆ. ಅವ್ನ ಬಸ್ ಸರ್ಕಾರಿ ಜಾಗಗಳನ್ನು ಪಡೆಯುವಂಥ ಪ್ರಯತ್ನ ನಮ್ಮ ಸಾರಿಗೆ ಇಲಾಖೆಯವರು ಕೂಡ ಮಾಡಬೇಕಂತ ಸಂದರ್ಭದಲ್ಲಿ ಅವರಿಗೆ ವಿನಂತಿಯನ್ನು ಮಾಡ್ತಾ, ಇವತ್ತಿನ ಕಟ್ಟಡ ಭಾಳ ದಿನಗಳ ಜಿಲ್ಲೆಯ ಜನರ ನಿರೀಕ್ಷೆ ಇವತ್ತು ಭಾಳ ಸಂತೋಷವಾಗಿದೆ. ಅದು ಸಾರಿಗೆ ಸಚಿವರ ಸಮ್ಮುಖದಲ್ಲಿ ಉದ್ಘಾಟನೆ ಆಗಿದೆ. ಇನ್ನು ಹೆಚ್ಚು ಆದಾಯ ಬರುವಂಥ ಇಲಾಖೆ ಆಗಲಿ, ಅದರ ಜೊತೆಗೆ ಹೆಚ್ಚು ಮೂಲಭೂತ ಸೌಕರ್ಯ ಕೊಡುವಂಥ ಪ್ರಯತ್ನ ಆಗಿ ಅವರು ಯಶಸ್ವಿ ಆಗಲಿ ಅನ್ನೋ ಮಾತನ್ನು, ವಿಶೇಷವಾಗಿ ಶಕ್ತಿ ಯೋಜನೆ ಮೂಲಕ ಮೊನ್ನೆ 500 ಕೋಟಿ ಜನರ ಮಹಿಳೆಯರನ್ನ ಸಾರಿಗೆ ಸಚಿವರ ಒಂದು ಏನು ಬಸ್ಸುಗಳಲ್ಲಿ ಪ್ರಯಾಣ ಮಾಡೋ ಮೂಲಕ ಬಹುಶಃ ವಿಶ್ವ ದಾಖಲೆ ಆಗಿರ್ಬೋದು. ಅದು ವಿಶ್ವ ದಾಖಲೆ ಗಿನ್ನಿಸ್ ಬುಕ್ನಲ್ಲಿ ಬರುವಂಥ ದಾಖಲೆಯನ್ನು ಮಾಡಿದ್ದಾರೆ. ಅದಕ್ಕೂ ಕೂಡ ಅವರು ಭಾಳಷ್ಟು ಸಹಕಾರ ಮುಂದುವರಿಸಿ ಆ ಕಾರ್ಯಕ್ರಮ. ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡ 9 ನ್ಯೂಸ್.